ನಮಸ್ಕಾರ ಸ್ನೇಹಿತರೆ, ಎರಡನೆಯ ದಿನ ಹೊನ್ನಾವರದಲ್ಲಿ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗನ್ನು ಮುಗಿಸಿಕೊಂಡು ನಾವು ಹೊರಟಿದ್ದು ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಕಡೆಗೆ. ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಹೊನ್ನಾವರದಿಂದ 3 ಕಿಲೋಮೀಟರ್ ದೂರದಲ್ಲಿದ್ದು ಎಕೋ ಬೀಚ್ ಆಪೋಸಿಟ್ ಅಲ್ಲೇ ಇದೆ. ರಾತ್ರಿ ಎಲ್ಲ ಕೂಡ ತುಂಬ ಮಳೆ ಇತ್ತು. ಫೈರ್ ಕ್ಯಾಂಪು ಕೂಡ ಕ್ಯಾನ್ಸಲ್ ಆಯಿತು. ಆದರೆ ಮಳೆ ಬಂದಾಗ ಆ ನದಿ ಮುಂದೆ ಕೂತ್ಕೊಂಡು ಅದನ್ನು ನೋಡ್ತಾ ಕಾಫಿ ಕುಡಿಯೋದಿದೆಯಲ್ಲ, ಅದಂತೂ ತುಂಬ ಅದ್ಭುತವಾಗಿತ್ತು. ಮತ್ತೆ ಈಗ ಮಳೆ ಬರ್ತಾ ಇದೆ. ಮಳೆಯಲ್ಲಿಯೇ ಪ್ರಕೃತಿ ನಡುವಿನ ಈ ಪಯಣ ಅದ್ಭುತವಾಗಿತ್ತು. ಹೊನ್ನಾವರದಿಂದ 3 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಶರಾವತಿ ಕಾಂಡ್ಲಾ ವಾಕ್ ಎಕೋ ಬೀಚ್ ಆಪೋಸಿಟಲ್ಲೇ ಇದೆ. ಎಕೋ ಬೀಚ್ಗೆ ಹೋದರೆ ಅದರ ಎದುರುಗಡೆನೇ ಇದು ಕಾಣಿಸುತ್ತೆ, ಸ್ವಲ್ಪ ದೂರದಲ್ಲೇ. ಬೆಂಗಳೂರಿನಿಂದ 475 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಕಾಂಡ್ಲಾ ವಾಕ್ ಕುಮಟಾದಿಂದ 25 ಕಿಲೋಮೀಟರ್, ಕಾರವಾರದಿಂದ 95 ಕಿಲೋಮೀಟರ್ ದೂರದಲ್ಲಿದೆ. ಈ ಸರೌಂಡಿಂಗ್ಸಲ್ಲಿ ಪುಟ್ಟ ಅಂಗಡಿಗಳೇನೋ ಇದೆ, ಆದರೆ ಸ್ನ್ಯಾಕ್ಸ್, ವಾಟರ್ ಬಾಟಲನ್ನು ಜೊತೆಯಲ್ಲೇ ತಂದರೆ ಒಳ್ಳೆಯದು. ನಾವು ಬಂದಾಗ ತುಂಬ ಮಳೆ ಬರ್ತಾ ಇದ್ದಿದ್ದರಿಂದನೋ ಏನೋ ಯಾವುದೇ ಅಂಗಡಿಗಳು ಓಪನ್ ಆಗಿರಲಿಲ್ಲ. ಎಲ್ಲೇ ಹೋಗಲಿ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಬೇಕು ಅಂದರೆ ದೋಣಿ ಅಥವಾ ಬೋಟ್ಗಳಲ್ಲೇ ಹೋಗಬೇಕು. ಆದರೆ ಈ ಹೊನ್ನಾವರದ ಬೋರ್ಡ್ ವಾಕ್ ತುಂಬಾ ವಿಭಿನ್ನ. ಇಲ್ಲಿನ ಅರಣ್ಯ ಇಲಾಖೆಯವರು ತುಂಬ ಸೊಗಸಾಗಿ ಈ ಕಾಂಡ್ಲಾ ನಡಿಗೆಯನ್ನು ನಿರ್ಮಿಸಿ ಪ್ರಕೃತಿ ಪ್ರಿಯರಿಗೆ ಪ್ರಕೃತಿಯನ್ನು ಸವಿಯಲು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕಾಂಡ್ಲಾ ವಾಕ್ ಒಳಗಡೆ ಹೋಗಬೇಕು ಅಂದರೆ ಟಿಕೆಟನ್ನು ತಗೋಬೇಕು. ಒಬ್ಬರಿಗೆ 10 ರೂಪಾಯಿ, ಪರ್ ಹೆಡ್ 10 ರೂಪೀಸ್. ಈ ಒಂದು ಕಾಂಡ್ಲಾ ನಡಿಗೆ ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ತೆರೆದಿರುತ್ತೆ. ಪ್ರಮುಖವಾಗಿ ನದಿಯ ನೀರು ಸಮುದ್ರಕ್ಕೆ ಸೇರುವ ಪ್ರದೇಶಗಳಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಕಂಡುಬರುತ್ತವೆ. ಈ ಹೊನ್ನಾವರದ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಕೂಡ ಶರಾವತಿ ನದಿಯು ಅರಬ್ಬಿ ಸಮುದ್ರಕ್ಕೆ ಸೇರುವ ಒಂದು ಪ್ರದೇಶವಾಗಿದೆ. ಮ್ಯಾಂಗ್ರೋವ್ ವಾಕ್ವೇ ಕರ್ನಾಟಕದ ಶರಾವತಿ ನದಿಯ ತೀರದ ಬಳಿ ಇರುವಂತಹ ಒಂದು ಗುಪ್ತ ರತ್ನ ಅಂತಲೇ ಹೇಳ್ಬೋದು. ಪ್ರಕೃತಿಯ ಸೌಂದರ್ಯವನ್ನು ಬಹಳ ಹತ್ತಿರದಿಂದ ಅನುಭವಿಸಬೇಕು ಅನ್ನುವ ಪ್ರಕೃತಿ ಪ್ರಿಯರಿಗೆ ಮೋಡಿ ಮಾಡುವಂತಹ ಒಂದು ಉತ್ತಮ ತಾಣ ಇದಾಗಿದೆ. ಸುಸಜ್ಜಿತವಾದ ಎತ್ತರದ ಮರದ ಕಾಲು ಹಾದಿಯಲ್ಲಿ ನಡೆಯುವಾಗ ಅಕ್ಕಪಕ್ಕದಲ್ಲಿರುವ ಹಸಿರನ್ನು ನೋಡ್ತಾ ಇದ್ದರೆ ಒಂದು ರೀತಿ ನಾವೇ ಪ್ರಕೃತಿಯ ಸಂಮೋಹನಕ್ಕೆ ಒಳಗಾಗ್ಬಿಡ್ತೀವೇನೋ ಅನಿಸುತ್ತೆ. ಒಂದು ಕಡೆ ಶರಾವತಿ ನದಿ, ಮತ್ತೊಂದು ಕಡೆ ದಟ್ಟವಾದ ಹಸಿರಿನ ಕಾಡು, ಮತ್ತೊಂದು ಕಡೆ ಮಳೆ, ಅದರ ಮಧ್ಯೆಯ ನಡಿಗೆ ನಿಜಕ್ಕೂ ಅದ್ಭುತವಾಗಿತ್ತು. ಮ್ಯಾಂಗ್ರೋವ್ ಕಾಡಿನ ನಡುವಿನ ದ್ವೀಪದಂತಹ ಸ್ಥಳದಲ್ಲಿ ನಿರ್ಮಿಸಲಾಗಿರುವಂತಹ ಈ ಕಿರಿದಾದ ಮರದ ಕಾಲುದಾರಿ ಸುಮಾರು 1.5 ಕಿಲೋಮೀಟರ್ನಷ್ಟು ದೂರವಿದೆ. ಈ ಒಂದು ಕಾಲುದಾರಿ ಪ್ರವಾಸಿಗರನ್ನ ಶರಾವತಿ ನದಿಯ ಮಧ್ಯದಲ್ಲಿ ಕರೆದೊಯ್ಯುತ್ತದೆ. ಇದು ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಯಾವ್ಯಾವ ಪ್ರಾಣಿ, ಪಕ್ಷಿ, ಸಸ್ತನಿಗಳು ಕಾಣಸಿಗುತ್ತವೆ ಅನ್ನೋ ಮಾಹಿತಿಯ ಫಲಕಗಳನ್ನು ಅಲ್ಲಲ್ಲಿ ಹಾಕಿದ್ದಾರೆ. ಆ ಒಂದು ಪ್ರದೇಶದಲ್ಲಿ, ಆ ಒಂದು ಜಾಗದಲ್ಲಿ ನೀವು ಗಮನವಿಟ್ಟು ನೋಡಿದ್ರೆ ಆ ಸಸ್ತನಿ ಅಥವಾ ಆ ಒಂದು ಪಕ್ಷಿ ಪ್ರಾಣಿಗಳನ್ನು ಗಮನಿಸಬಹುದು.
ಮ್ಯಾಂಗ್ರೋವ್ ಫಾರೆಸ್ಟ್ಗಳನ್ನು ಸಮುದ್ರ ತೀರದ ಕಾವಲುಗಾರ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಮ್ಯಾಂಗ್ರೋವ್ ಕಾಡಿನ ಮರಗಿಡಗಳ ಬೇರು ಎಷ್ಟು ಗಟ್ಟಿ ಅಂದರೆ ಸಮುದ್ರದ ಅಲೆಗಳು ಅಪ್ಪಳಿಸೋದನ್ನು ನಿಯಂತ್ರಿಸುತ್ತವಂತೆ. ಇದರಿಂದ ಚಂಡಮಾರುತ ಮತ್ತು ಸುನಾಮಿಯನ್ನು ನಿಯಂತ್ರಿಸಬಹುದು ಎಂದು ಹೇಳ್ತಾರೆ. 2004ರಲ್ಲಿ ಸುನಾಮಿ ಬಂದಾಗ ಮ್ಯಾಂಗ್ರೋವ್ ಫಾರೆಸ್ಟ್ಗಳ ಸಂಖ್ಯೆ ತುಂಬ ಕಡಿಮೆ ಇತ್ತಂತೆ. ಅನಂತರದಲ್ಲಿ ಈ ಮ್ಯಾಂಗ್ರೋವ್ ಫಾರೆಸ್ಟ್ನ ಸಂಖ್ಯೆಗಳನ್ನು ಹೆಚ್ಚಿಸಲಾಯಿತು ಅಂತ ಹೇಳ್ತಾರೆ. ಮ್ಯಾಂಗ್ರೋವ್ ಫಾರೆಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅಲ್ಲಲ್ಲಿ ಇರುವ ಫಲಕಗಳಲ್ಲಿ ವಿವರವಾಗಿ ಹಾಕಿದ್ದಾರೆ. ಸಮಯ ಇದ್ದರೆ ಅದನ್ನು ಓದಿ ತಿಳಿದುಕೊಳ್ಳಬಹುದು. ಮ್ಯಾಂಗ್ರೋವ್ ಕಾಡುಗಳಿರುವಂತಹ ಪ್ರದೇಶದ ಮಣ್ಣಿನಲ್ಲಿ ಉಪ್ಪಿನ ಅಂಶ ಹೆಚ್ಚಾಗಿರುತ್ತದೆ. ಸಾಮಾನ್ಯ ಸಸಿಗಳು ಇಲ್ಲಿ ಬೆಳೆಯೋದಿಲ್ಲ. ಇಲ್ಲಿ ಬೆಳೆಯುವಂತಹ ಈ ಸಸಿಗಳು ತಮ್ಮ ಎಲೆಗಳ ಮೂಲಕ ಉಪ್ಪನ್ನು ಹೊರಹಾಕ್ತವಂತೆ. ಅಲ್ಲದೆ ಸಮುದ್ರದಲ್ಲಿ ಅಲೆಗಳು ಹೆಚ್ಚಾದಾಗ ಇಲ್ಲಿ ನೀರು ತುಂಬಿರುತ್ತೆ. ಸಮುದ್ರದಲ್ಲಿ ಅಲೆಗಳು ಕಡಿಮೆಯಾದಾಗ ಈ ಒಂದು ಪ್ರದೇಶದಲ್ಲಿ ನೀರು ಕಡಿಮೆಯಾಗುತ್ತಂತೆ. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಸ್ಪೀಡ್ ಬೋಟ್ ಇದೆ. ಆಸಕ್ತಿ ಇದ್ದವರು ಬೋಟಿಂಗ್ ಹೋಗಬಹುದು. ಸುತ್ತಲಿನ ಪರಿಸರ ಅಂತೂ ತುಂಬಾ ಚೆನ್ನಾಗಿತ್ತು. ಮಳೆ ಬೇರೆ ಬರ್ತಿದ್ರಿಂದ ತುಂಬ ಹಸಿರಾಗಿ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಈ ಒಂದು ಪ್ರದೇಶಕ್ಕೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಬಂದರೆ ತುಂಬ ಚೆನ್ನಾಗಿರುತ್ತೆ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ. ಆ ಟೈಮಲ್ಲಿ ಬೆಳಕು ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಸೂರ್ಯ ಏರೋ ಗತಿಯಲ್ಲಿರ್ತಾನೆ. ಆ ಸಮಯದಲ್ಲಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋಸ್ಗೆ, ವಿಡಿಯೋಸ್ಗೆಲ್ಲ. ಸಂಜೆ ಆಗ್ತಿದ್ದಾಗೆ ಸೂರ್ಯ ಇಳಿತಾ ಇರ್ತಾನೆ. ಆ ಸಮಯದಲ್ಲಿ ಸ್ವಲ್ಪ ಕಪ್ಪು ಕಪ್ಪಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಪ್ರದೇಶಕ್ಕೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಬಂದರೆ ಒಳ್ಳೆಯದು. ಮಧ್ಯಾಹ್ನದ ಸಮಯದಲ್ಲಿ ಬಂದರೆ ಕೆಲವೊಂದು ವನ್ಯಜೀವಿಗಳನ್ನು ಕೂಡ ನೋಡಬಹುದು ಅಂತ ಹೇಳ್ತಾರೆ. ನೋಡಿ, ಇಲ್ಲಿಂದ ಸಾಗುವ ಬೋರ್ಡ್ ವಾಕ್ ಅಂತೂ ತುಂಬಾ ಅದ್ಭುತವಾಗಿದೆ. ನಾವು ಮ್ಯಾಂಗ್ರೋವ್ ಕಾಡಿನ ಆ ಒಂದು ಸಸ್ಯಗಳ ಮರಗಳ ಬೇರಿನಿಂದ ಸುತ್ತುವರೆದಿದ್ದೀವೇನೋ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಮ್ಯಾಂಗ್ರೋವ್ ಕಾಂಡ್ಲಾ ವಾಕ್ ನೋಡಿಕೊಂಡು ನಾವು ಹೊರಟಿದ್ದು ಕರಿಕಾನ ಪರಮೇಶ್ವರಿ ದೇವಾಲಯದ ಕಡೆಗೆ.